Morning childrens. So last coordination compounds ಬಗ್ಗೆ ಡಿಸ್ಕಸ್ ಮಾಡಿದೆ. ಸೊ ಈ ಸೆಷನಲ್ಲಿ ಮೆಟಲರ್ಜಿನಲ್ಲಿ ಡಿಸ್ಕಸ್ ಮಾಡುವ. ನಾನು ಹೇಳಿದ್ದೀನಿ ಮೆಟಲರ್ಜಿನಲ್ಲಿ ಕ್ವಶನ್ ನಂಬರ್ 19ನಲ್ಲಿ ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ, ಒಂದು 1 ಮಾರ್ಕ್ ಕ್ವಶನ್ ಇರುತ್ತೆ. ಸೊ ಈ 3 ಮಾರ್ಕ್ ಕ್ವಶನಲ್ಲಿ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಬಗ್ಗೆನೇ ಇರುತ್ತೆ. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಫ್ರಮ್ ಬಾಕ್ಸೈಟ್ or that bauxite is Al2O3 2H2. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಮಲ್ಲಿ ಎರಡು ಪ್ರೊಸೆಸ್ ಯೂಸ್ ಮಾಡ್ತೀವಿ. ಒಂದು ಕಾನ್ಸಂಟ್ರೇಷನ್ ಆಫ್ ಓರ್ ಬೈ ಲೀಚಿಂಗ್ ಆ್ಯಂಡ್ ಅನದರ್ ಒನ್ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಆಫ್ ಪ್ಯೂರ್ ಅಲ್ಯೂಮಿನಾ. ಓಕೆ, ಸೊ ಬೈ ಯೂಸಿಂಗ್ ಆಲ್-ಒರಾಲ್ಡ್ಸ್ ಪ್ರೊಸೆಸ್. ಇದೆರಡು ಪ್ರೊಸೆಸ್ ಇದೆ. ಈ ಪ್ರೊಸೆಸ್ ಆದರೂ ಕೇಳ್ತಾರೆ ಆರ್ ಈ ಪ್ರೊಸೆಸ್ ಆದರೂ ಕೇಳ್ತಾರೆ. ಸೊ ಜಸ್ಟ್ ಆ 2 ಪ್ರೊಸೆಸ್ನ ಈ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕಡಿಮೆ ಸಮಯದಲ್ಲಿ ಹೇಗೆ ಓದಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಓಕೆ, ಸೊ ಜಸ್ಟ್ 3 ಮಾರ್ಕ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ನೌ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಒನ್. ಕ್ವಶನ್ ಚೆಕ್ ಮಾಡಿ. ಡ್ರಾ ಒನ್ ಸೆಕೆಂಡ್. ಸೊ ಡ್ರಾ a labeled diagram for the extraction of aluminum from purified bauxite, that is all-Orals process. Or write the overall reaction taking place. ಐದರ್ ಜಸ್ಟ್ ನಿಮಗೆ ಡಯಾಗ್ರಾಮ್ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ರಿಯಾಕ್ಷನ್ಸ್ ಕೇಳ್ಬೋದು. ಸೊ ಡಯಾಗ್ರಾಮ್ ಫಸ್ಟ್ ಹೈಲೈಟ್ ಮಾಡ್ತೀನಿ. ಸೊ ಡಯಾಗ್ರಾಮ್ ಒಂದು ಎಲೆಕ್ಟ್ರೋಲಿಕ್ ಸೆಲ್ ಇದೆ. ಆ ಎಲೆಕ್ಟ್ರೋಲಿಟಿಕ್ ಸೆಲ್ಲಲ್ಲಿ ಕಾರ್ಬನ್ ಲೈನಿಂಗ್ನ ಕ್ಯಾಥೋಡಾಗಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಫೈಟ್ ಆ್ಯನೋಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ವಿ ಆರ್ ಯೂಸಿಂಗ್ 2 ಎಲೆಕ್ಟ್ರೋಡ್ಸ್. ಒನ್ ಈಸ್ ಗ್ರಾಫೈಟ್ ಆ್ಯಸ್ ಆ್ಯನೋಡ್, ಕಾರ್ಬನ್ ಲೈನಿಂಗ್ ಆ್ಯಸ್ ಕ್ಯಾಥೋಡ್. ಸೊ ಇಲ್ಲಿ ಸ್ಟೀಲ್ ಟ್ಯಾಂಕ್ ಇದೆ. ದಿಸ್ ಆ್ಯಕ್ಟ್ಸ್ ಆಸ್ ಅನ್ ಎಲೆಕ್ಟ್ರೋಲಿಟಿಕ್ ಸೆಲ್. ಮೋಲ್ಟನ್ ಅಲ್ಯೂಮಿನಿಯಂ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಬಟ್ ಎಲೆಕ್ಟ್ರೋಲೈಟ್ ಯೂಸ್ ಮಾಡೋದು ಪ್ಯೂರ್ ಅಲ್ಯೂಮಿನಾ ವಿಚ್ ಇಸ್ ಮಿಕ್ಸ್ಡ್ ವಿತ್ ಕ್ರಿಯೋಲೈಟ್ ಆರ್ ಫ್ಲೋರೋಸ್ಪಾರ್. ಸೊ ಇಟ್ ಆ್ಯಕ್ಟ್ಸ್ ಆಸ್ ಆನ್ ಎಲೆಕ್ಟ್ರೋಲೈಟ್. ಸೊ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಗ್ರಾಫೈಟ್ ರಾಡ್ ಮತ್ತು ಕಾರ್ಬನ್ ಲೈನಿಂಗ್ನ ಎಲೆಕ್ಟ್ರೋಡಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಟೀಲ್ ಟ್ಯಾಂಕ್ ಎಲೆಕ್ಟ್ರೋಲಿಟಿಕ್ ಸೆಲ್ ಆಗಿ ಯೂಸ್ ಆಗ್ತಾ ಇದೆ. ಎಲೆಕ್ಟ್ರೋಲಿಟಿಕ್ ಸೆಲ್. ಪ್ಯೂರ್ ಅಲ್ಯೂಮಿನಾ ಮಿಕ್ಸ್ಡ್ ವಿತ್ ಕ್ರಯೋಲೈಟ್ ಆರ್ ಫ್ಲೋರೋಸ್ಪಾರ್ ಆಕ್ಟ್ಸ್ ಆಸ್ ಅನ್ ಎಲೆಕ್ಟ್ರೋಲೈಟ್. ಸೊ ಪ್ಯೂರ್ ಆಗಿರೋ ಅಲ್ಯೂಮಿನಾ ಹೊರಗಡೆ ಬರ್ತಾ ಇದೆ. ದಿಸ್ ಇಸ್ ಸಿಂಪಲ್ ಡಯಾಗ್ರಾಮ್ ಆಫ್ all-Orals ಪ್ರೊಸೆಸ್. ಸಮ್ಟೈಮ್ ಈ ಡಯಾಗ್ರಾಮ್ನೇ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೀಟಾಗಿ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ದೆನ್ ರಿಯಾಕ್ಷನ್ಸ್ ಏನಾಗುತ್ತೆ. So pure alumina is mixed with molten cryolite, that is Na3Al(F6) or CaF2. So pure alumina illinda barutte from leaching. Leaching inda banda pure alumina na cryolite or fluorospar jothe mix ಮಾಡ್ತೀವಿ. ಯಾಕೆ ಮಿಕ್ಸ್ ಮಾಡ್ತಾ ಇದ್ದೀವಿ? Which increases the electrical conductivity of alumina and lowers the melting point of alumina. 1 mark question ಕೇಳ್ತಾರೆ. Why fluorospar is added along with pure alumina, or why Na3Al(F6) is added, or what is the use of addition of fluorospar or cryolite anta keltare. It increases the conductivity and decreases the melting point. So mixture is taken in a steel tank coated with carbon lining acts as cathode and a number of graphite rods acts as anode. Okay, reactions ಏನಾಗುತ್ತೆ, reactions which are taking place at anode as well as cathode and overall reaction. So here overall reaction is Al2O3 carbon ಜೊತೆ reduction ಆಗಿ it forms Al with the liberation of carbon dioxide. But reaction which is taking place at anode, so ಈ reactions ಏನಿದೆ ನೋಡಿ. So reactions which are taking place at cathode. So cathode ಅಲ್ಲಿ aluminum deposit ಆಗುತ್ತೆ, nothing but it is going to liberate as a molten, whereas at case of anode carbon dioxide is gas is liberated. These are the reactions which are taking place at anode and cathode. These are the reactions which are taking place at anode and cathode. So just reaction ನೋಡ್ಕೊಳ್ಳಿ, very important one. So all-Orals process for the extraction of aluminum. This is electrolytic reduction. So either diagram or the reactions which are taking place at anode and cathode respectively, and here we have overall reaction. This is all-Orals process.
ನಾನು ಜಸ್ಟ್ ಹೇಳ್ತಾ ಇದ್ದೆ ಪ್ಯೂರ್ ಅಲ್ಯೂಮಿನಾ ಹೇಗೆ ಬರುತ್ತೆ, ದಟ್ ಪ್ಯೂರ್ ಅಲ್ಯೂಮಿನಾ ಇಸ್ ಒಬ್ಟೈನ್ಡ್ ಫ್ರಮ್ ಬಾಕ್ಸೈಟ್ ಥ್ರೂ ಲೀಚಿಂಗ್ ಪ್ರೊಸೆಸ್. ಸೊ ಹೌ ಈಸ್ ಪ್ಯೂರ್ ಅಲ್ಯೂಮಿನಾ ಒಬ್ಟೈನ್ಡ್ ಫ್ರಮ್ ಬಾಕ್ಸೈಟ್ ಥ್ರೂ ಲೀಚಿಂಗ್ ಪ್ರೊಸೆಸ್? ಈ ಕ್ವಶನ್ ತುಂಬ ಸರಿ ಕೇಳಿದ್ದಾರೆ. 3 ಮಾರ್ಕ್ಸ್ಗೆ ಏನಾದರೂ ಕ್ವಶನ್ ಇದೆ ಅನ್ನೋದಾದರೆ ವಿ ನೀಡ್ ಟು ರೈಟ್ ಆಲ್ 3 ರಿಯಾಕ್ಷನ್ಸ್. ಸೊ ಫಸ್ಟ್ ರಿಯಾಕ್ಷನ್, ಸೆಕೆಂಡ್ ರಿಯಾಕ್ಷನ್ ಆ್ಯಂಡ್ ಥರ್ಡ್ ರಿಯಾಕ್ಷನ್. ಸೊ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ನೀವು ಬರೀಲೇಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ, ದಿಸ್ ಬಾಕ್ಸೈಟ್ ಓರ್ Al2O3.2H2O consists of impurities like silicon oxide, titanium oxide or iron oxide. These are the impurities. ಈ ಇಂಪ್ಯೂರಿಟೀಸ್ನ ರಿಮೂವ್ ಮಾಡಬೇಕು. ಸೊ ಏನು ಮಾಡ್ತಾ ಇದ್ದೀವಿ, ಬಾಕ್ಸೈಟ್ ಓರ್ ಇಸ್ ಪೌಡರ್ಡ್ and heated with concentrated solution of NaOH. So when Al2O3 is heated with concentrated solution of NaOH, sodium aluminate is formed. This is step 1. So balanced reaction ಬರೀಬೇಕು. Al2O3 plus 2 NaOH plus H2O gives 2 NaAlOH4. Sodium aluminate formation ಆಗುತ್ತೆ. ಸ್ಟೆಪ್ 2ನಲ್ಲಿ ಏನಾಗುತ್ತೆ, ಸೋಡಿಯಂ ಅಲ್ಯೂಮಿನೇಟ್ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ, so when carbon dioxide is passed through sodium aluminate, it neutralizes to give Al2O3.2H2O plus Na2CO3 plus Na2CO3 is formed. That Nal2O3 3H2O when heated at a temperature of 1470 Kelvin, it forms Al2O3. That Al2O3 we call it as pure alumina. This is what we call it as pure alumina. This is how pure alumina is formed from bauxite ore. ಫಸ್ಟ್ NaOH ಜೊತೆ ಟ್ರೀಟ್ ಮಾಡ್ತೀನಿ, ಸೋಡಿಯಂ ಅಲ್ಯೂಮಿನೇಟ್ ಆಗುತ್ತೆ, ಸೋಡಿಯಂ ಅಲ್ಯೂಮಿನೇಟಿಂದ ಪ್ಯೂರ್ ಅಲ್ಯೂಮಿನಾ ಬರುತ್ತೆ. ಸೊ ಇದು ಬಾಕ್ಸೈಟ್ ಓರಿಂದ ಪ್ಯೂರ್ ಅಲ್ಯೂಮಿನಾ ಫಾರ್ಮೇಷನ್ ಆಗೋದು. ಪ್ಯೂರ್ ಅಲ್ಯೂಮಿನಾಯಿಂದ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ ಮಾಡಿದೆ, ಬಟ್ ಹೋಲ್ ಥಿಂಗ್ನ ಐವ್ ಎಕ್ಸ್ಪ್ಲೇನ್ಡ್ ಇನ್ ಸಿಂಗಲ್ ಒನ್. ಫಸ್ಟ್ ಒನ್ ಈಸ್ ಕಾನ್ಸಂಟ್ರೇಷನ್ ಆಫ್ ಓರ್ ಈಸ್ ಡನ್ ಬೈ ಲೀಚಿಂಗ್, ನಥಿಂಗ್ ಬಟ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ Al2O3 when treated with NaOH, sodium aluminate is formed. So that titanium, silicon and iron oxides impurities are removed. Next time ಮಾಡ್ತಾ ಇದ್ದೀನಿ, sodium aluminate reacts with carbon dioxide to form pure alumina. So NaAlOH 4 times heated with carbon dioxide, it gives pure alumina. So next, electrolytic reduction of pure alumina. So pure alumina electrolytic reduction ಆಗುತ್ತೆ in presence of cathode and anode. ಸೊ ಅಲ್ಲಿ ಏನಾಗ್ತಾ ಇದೆ ನೋಡಿ, Al3 plus gains 3 electron and aluminum is formed. ಸೊ ಅಲ್ಯೂಮಿನಿಯಂ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಟ್ ಕ್ಯಾಥೋಡ್, ಬಟ್ ಮೋಲ್ಟನ್ ಅಲ್ಯೂಮಿನಾ ಫಾರ್ಮೇಷನ್ ಆಗುತ್ತೆ. ಸೊ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ನ ನಾವು ಹ್ಯಾಲೊರೈಡ್ಸ್ ಪ್ರೊಸೆಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಾನ್ಸಂಟ್ರೇಷನ್ನ ಬಾಕ್ಸೈಟ್ ಓರಲ್ ಲೀಚಿಂಗ್ನ ಡಿಸೈಡ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಒನ್ ಇನ್ವಾಲ್ವ್ಸ್ formation or obtaining pure alumina from bauxite ore through leaching process. So either leaching or halourides. ಇದೆರಡರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಬರುತ್ತೆ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ರಿಯಾಕ್ಷನ್ಸ್ ಆರ್ ಡಯಾಗ್ರಾಮ್ ಆರ್ ದೀಸ್ 3 ರಿಯಾಕ್ಷನ್ಸ್. ಇನ್ ಕೇಸ್ ಇನ್ನೊಂದು ಪಾಸಿಬಿಲಿಟಿ ಇದೆ, ಆ ಪಾಸಿಬಿಲಿಟಿ ಇರೋ ಕ್ವಶನ್ ಯಾವುದು ಅಂದರೆ, ಪ್ರೊಸೆಸ್ ಒಬ್ಟೈನ್ಡ್ ಫ್ರಮ್ ಬ್ಲಿಸ್ಟರ್ ಕಾಪರ್ ಫ್ರಮ್ ಕಾಪರ್ ಮೇಟ್. ಹೌ ಟು ಒಬ್ಟೈನ್ ಬ್ಲಿಸ್ಟರ್ ಕಾಪರ್ ಫ್ರಮ್ ಕಾಪರ್ ಮೇಟ್ ಅನ್ನೋ ಒಂದು ಕ್ವಶನ್ ಸಿಂಪಲ್ಲಾಗಿ ಕೇಳ್ಬೋದು. ಸೊ ಇನ್ ಕೇಸ್ ಆ ಕ್ವಶನ್ ಕೇಳಿದ್ರೆ ನೀವು ಈ ರಿಯಾಕ್ಷನ್ಸ್ನ ಬರೀಬೇಕಾಗತ್ತೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಕಾಪರ್ ಮೇಟ್ ಈಸ್ ಅ ಚಾರ್ಜ್ಡ್ ಇಂಟು ಸಿಲಿಕಾ ಲೈನ್ಡ್ ಕನ್ವರ್ಟರ್. ಸಮ್ ಸಿಲಿಕಾ is also added and hot air is blast blown the convert and the remaining these impurities to the metallic copper. So it is just nothing but copper mate na ಏನು ಮಾಡ್ತಾ ಇದ್ದೀವಿ, we are going to obtain blister copper. Copper mate ಅನ್ನೋ ಓರಿಂದ blister copper ನ extract ಮಾಡ್ತಾ ಇದ್ದೀವಿ. This is what we call as blister copper. In order to get this blister copper, these 4 reactions takes place. So one is FeS when treated with 3O2, nothing but oxygen, it forms iron oxide. This iron 2 oxide when treated with SiO2, it forms FeSiO3. So silicate of iron is formed. So Cu2S, that is copper mate when treated with oxygen, it forms Cu2O. So Cu2O when again reacts with Cu2S, it forms copper. This is what we call it as blister copper from copper mate. So either extraction or process of obtaining blister copper from copper mate, or leaching of bauxite ore, or
ಆಲೋರಾಲ್ಡ್ಸ್ ಪ್ರೊಸೆಸ್ ಐದರ್ ಡಯಾಗ್ರಾಮ್ ಕೇಳ್ಬೋದು ಅಥವಾ ರಿಯಾಕ್ಷನ್ಸ್ ಕೇಳ್ಬೋದು. ಸೊ ಔಟ್ ಆಫ್ ದೀಸ್ 3 1 ಕ್ವಶನ್ ಈಸ್ ಮಸ್ಟ್ ಫಾರ್ 3 ಮಾರ್ಕ್ ಇನ್ ಕ್ವಶನ್ ನಂಬರ್ 19 ಫಾರ್ ಯುವರ್ ಎಕ್ಸಾಮ್ಸ್. ಅರ್ಥ ಆಗಿದೆಯಲ್ಲ ಸ್ಟೂಡೆಂಟ್ಸ್? ಸೊ ರಿಯಾಕ್ಷನ್ಸು, ಡಯಾಗ್ರಾಮು, ಸೊ ನೆಕ್ಸ್ಟ್ ಒಂದು ರಿಯಾಕ್ಷನ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ 3 ಮಾರ್ಕ್ಗೆ ಪಕ್ಕಾ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತೀರಿ ಅನ್ನೋ ಹೋಪ್ಸ್ ಇಟ್ಕೊಂಡಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡ್ತಾಯಿರಿ. ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಟಿಲ್ ದೆನ್ ಓದ್ತಾಯಿರಿ, ಡೋಂಟ್ ವೇಸ್ಟ್ ಟೈಮ್.